ನಿನ್ನೆ ನಟ ಉಪೇಂದ್ರ ನಿರ್ದೇಶನದ ಯುಐ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ನಡೆದಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಈವೆಂಟ್ನಲ್ಲಿ ಹಲವು ನಾಯಕ ನಟರು ಹಾಗೂ ಗಣ್ಯರು ಕೂಡ ಭಾಗಿಯಾಗಿದ್ದರು. ಈ ವೇಳೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಕೂಡ ಭಾಗಿಯಾಗಿದ್ದು ನಟ ಉಪೇಂದ್ರ ಸಿನಿಮಾಗೆ ಶುಭ ಹಾರೈಸಿದ್ದಾರೆ. ಜೊತೆಗೆ ನಾನು ಸರ್ಜರಿಗಾಗಿ ಅಮೆರಿಕಾಗೆ ಹೋಗ್ತಿದ್ದೇನೆ, ಅಮೆರಿಕಾದಲ್ಲಿ ಯುಐ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ. But we will ನಾನು ಅಲ್ಲಿ ಫಾಲೋ ಮಾಡ್ತೀನಿ ನಿಮಗೋಸ್ಕರ. ಓಕೆ, ಟು ಯು ಫಾಲೋ ಹಿಯರ್ 100%. ಥ್ಯಾಂಕ್ ಯು. ಇಷ್ಟ ಹೇಳಿದ್ಮೇಲೆ ಲವ್ ಯು, ಆಲ್ ದ ಬೆಸ್ಟ್ ಫಾರ್ ಟೀಮ್ ಆಫ್ ಯು. ಗಾಡ್ ಬ್ಲೆಸ್. ಆಲ್ ದ ಬೆಸ್ಟ್ ಉಪ್ಪಿ, ಚೆನ್ನಾಗಾಗಲಿ. ನಾ ಇಲ್ಲದೆ ಹೋದ್ರೂ ಐ ವಿಲ್ ಟ್ರೈ ಟು ವಾಚ್ ಇನ್ ಯೂಎಸ್. ಬೆಳಗಾವಿಯ ಮುನವಳ್ಳಿ ಪಟ್ಟಣದ ಹೊರವಲಯದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪುರಸಭೆ ವಾಹನ ಕಾಲುವೆಗೆ ಬಿದ್ದಿದೆ. ಚಾಲಕ ಗದಿಗೆಪ್ಪ ಕಾಮನ್ನವರ್ ಸ್ಥಳದಲ್ಲಿ ಮೃತಪಟ್ಟಿದ್ದು, ಹೆಲ್ಪರ್ ಮಂಜುನಾಥ್ ಎಂಬುವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಪುರಸಭೆ ಅಧಿಕಾರಿಗಳು ಹಾಗೂ ಸವದತ್ತಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ತಡರಾತ್ರಿ ತನಕ ಅಂದರೆ ಸರಿಸುಮಾರು 1 ಗಂಟೆ ತನಕ ಕೂಡ ಬೆಳಗಾವಿ ಅಧಿವೇಶನ ಮುಂದುವರೆದಿದೆ. ಇತ್ತ ನಿನ್ನೆ ಬಿಜೆಪಿ ಶಾಸಕರಿಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ರು. ಆದರೆ ವಿಜಯೇಂದ್ರ ಆಯೋಜನೆ ಮಾಡಿದ್ದ ಡಿನ್ನರ್ ಪಾರ್ಟಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗೈರಾಗಿದ್ದಾರೆ. ಯತ್ನಾಳ್ ಅವರ ಈ ಗೈರು ಹಾಜರಿ ಇನ್ನೂ ಕೂಡ ಬಿಜೆಪಿಯಲ್ಲಿನ ಭಿನ್ನಮತಕ್ಕೆ ಬ್ರೇಕ್ ಬಿದ್ದಿಲ್ವಾ ಎಂಬ ಪ್ರಶ್ನೆ ಮೂಡಿದೆ. ಅನ್ವರ್ ಮಾಣಿಪ್ಪಾಡಿ ಹೇಳಿಕೆಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ. ನನ್ನ ಮೇಲೆ ಆರೋಪ ಮಾಡಿದ್ದಾರೆ, ಸಿಬಿಐ ತನಿಖೆಗೆ ವಹಿಸಿ ಅಂತ ಆಗ್ರಹಿಸಿದ್ದಾರೆ. ಅಲ್ಲದೆ ಅನ್ವರ್ ಮಾಣಿಪ್ಪಾಡಿ ವರದಿ ಹಾಗೂ ಅವರ ವರದಿಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಎನ್ನಲಾಗಿದ್ದು, ಈ ಬಗ್ಗೆ ಕೂಡ ತನಿಖೆ ಆಗಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಸಚಿವರು ಸದನ ನಡೀತಾ ಇದ್ದಾಗ ನನ್ನ ಅನುಪಸ್ಥಿತಿಯಲ್ಲಿ ಒಬ್ಬ ಶಾಸಕನ ಬಗ್ಗೆ, ಒಬ್ಬ ಸದಸ್ಯನ ಬಗ್ಗೆ ಈ ರೀತಿ ಆರೋಪ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅವರ ಹೇಳಿಕೆಯ ಆಧಾರವಾಗಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಸಹ ಅದೇ ದಾಟಿಯಲ್ಲಿ ಹಗರಣ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಪ್ರಿಯಾಂಕಾ ಖರ್ಗೆ ಅವರಲ್ಲೂ ಕೂಡ ನಾನು ಇವತ್ತು ಆಗ್ರಹವನ್ನು ಮಾಡ್ತಕ್ಕಂಥದ್ದು, ಡಬಲ್ ಸ್ಟ್ಯಾಂಡರ್ಡ್ಸ್ ಬೇಡ. ತಾವು ಅನ್ವರ್ ಮಾನಪಾಡಿ ಅವರ ಹಿಂದಿನ ಹೇಳಿಕೆನೇ ತಾವು ಒಪ್ಕೊಳ್ಳೋದೇ ಆದರೆ, ಯಾವ ಅನ್ವರ್ ಮಾನಪಾಡಿ ಅವರು ಮೈನಾರಿಟಿ ಕಮಿಷನ್ನ ಹಿಂದಿನ ಚೇರ್ಮನ್ ಅವರು ಇದ್ರು, ಅವರ ವರದಿಯ ಆಧಾರದ ಮೇಲೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಉಪಲೋಕಾಯುಕ್ತರಿಂದ ತನಿಖೆಯನ್ನು ಕೂಡ ಮಾಡಿದ್ದಾರೆ. ಆ ಉಪಲೋಕಾಯುಕ್ತ ವರದಿನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ತಮ್ಮ ಮುಖೇನ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಪ್ರಿಯಾಂಕಾ ಖರ್ಗೆ ಅವರಲ್ಲೂ ಕೂಡ ಸವಾಲಾಗ್ತೇನೆ. ಏನಿತ್ತು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳೇ ಅದನ್ನ ಸಿಬಿಐ ತನಿಖೆ ಮಾಡಿಸ್ಲಿ ಅಂತೇಳಿ ಆಗ್ರಹ ಮಾಡಿದಾರೋ, ಗೌರವಾನ್ವಿತ ಮುಖ್ಯಮಂತ್ರಿಗಳೇ ನಿಮಗೆ ಎಲ್ಲ ಅಧಿಕಾರ ಇದೆ. ಯು ಆರ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ನಿಮಗೆ ಪರಮಾಧಿಕಾರ ಇದೆ. ಪ್ರಧಾನಮಂತ್ರಿಗಳು ಆದೇಶ ಮಾಡೋದು ಬೇಡ. ತಾವೇ 150 ಕೋಟಿ ಏನು ಆರೋಪ ಇವತ್ತು ವಿಜೇಂದ್ರನ ಮೇಲೆ ಬಂದಿದೆ, ಆ ಆರೋಪ. ಇತ್ತ ಜಾಮೀನು ಆದೇಶ ಪ್ರತಿ ಜೈಲಿನ ಅಧಿಕಾರಿಗಳಿಗೆ ತಲುಪಿನ ಅನ್ನೋ ಕಾರಣಕ್ಕೆ ಶಿವಮೊಗ್ಗ ಸೆಂಟ್ರಲ್ ಜೈಲಿನಲ್ಲಿರುವ A6 ಆರೋಪಿ ಜಗದೀಶ್ ಹಾಗೂ A12 ಆರೋಪಿ ಲಕ್ಷ್ಮಣ್ ಜೈಲಿನಿಂದ ಬಿಡುಗಡೆಯಾಗಿಲ್ಲ. ಇದರಿಂದ ಆರೋಪಿಗಳಿಗೆ ನಿರಾಸೆಯಾಗಿದೆ. ಇಂದು ಶಿವಮೊಗ್ಗ ಜೈಲಿಗೆ ಆದೇಶ ಪ್ರತಿ ತಲುಪುವ ಸಾಧ್ಯತೆ ಇದ್ದು, ಜಾಮೀನು ಆದೇಶ ಪ್ರತಿ ಸಿಕ್ಕ ನಂತರ ಜಗದೀಶ್ ಮತ್ತು ಲಕ್ಷ್ಮಣ್ ಬಿಡುಗಡೆಯಾಗಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಂಬರ್ 11 ನಾಗರಾಜ್ ಕಲಬುರ್ಗಿ ಸೆಂಟ್ರಲ್ ಜೈಲಿನಿಂದ ನಿನ್ನೆ ರಿಲೀಸ್ ಆಗಿದ್ದಾರೆ. ದರ್ಶನ್ನ ಮ್ಯಾನೇಜರ್ ಆಗಿದ್ದ ನಾಗರಾಜ್ ಕಲಬುರ್ಗಿ ಕಾರಾಗೃಹದಿಂದ 2 ಬ್ಯಾಗ್ ಸಮೇತ ಹೊರಬಂದಿದ್ದು, ಮಾಧ್ಯಮಗಳಿಗೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ನೀಡದೆ ಹೊರ ಹೋಗಿದ್ದಾರೆ.
ಮಾಧ್ಯಮದ ಕ್ಯಾಮೆರಾ ಎದುರು ದರ್ಶನ್ ಅಭಿಮಾನಿಗಳು ಹುಚ್ಚಾಟ ನಡೆಸಿದ್ದಾರೆ. ಸುಖ ಸುಮ್ಮನೆ ಡಿ ಗ್ಯಾಂಗ್ ಕಿರಿಕ್ ಮಾಡಿದ್ದು ಇಷ್ಟೆಲ್ಲ ಆದರೂ ಇನ್ನೂ ದರ್ಶನ್ ಅಭಿಮಾನಿಗಳಿಗೆ ಬುದ್ಧಿ ಇಲ್ಲದಂತೆ ವರ್ತನೆ ಮಾಡಿಬಿಟ್ಟಿದ್ದಾರೆ. ನೀನ್ ಅಡ್ಡ ಬಂದಿದ್ದು ಅಡ್ಡ ಅಲ್ಲ ಕೋವಿಡ್ ಖರ್ಚು ವೆಚ್ಚದ ಸಂಬಂಧ ವರದಿ ಬಂದಿದೆ. ಬಿಬಿಎಂಪಿ 4 ವಲಯಗಳಲ್ಲಿ ಖರ್ಚು ವೆಚ್ಚ ವ್ಯತ್ಯಾಸ ಆಗಿದೆ ಅಂತ ಬಿಬಿಎಂಪಿ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತ ವಿಕಾಸ್ ಮಾಹಿತಿ ನೀಡಿದ್ದಾರೆ. ಖರ್ಚು ವೆಚ್ಚದಲ್ಲಿನ ವ್ಯತ್ಯಾಸಕ್ಕೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದೇವೆ. ಕೋವಿಡ್ ಕೇರ್ ಸೆಂಟರ್, ಲ್ಯಾಬ್, ಪಿಪಿಇ ಕಿಟ್ ಖರೀದಿಯಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಗೋಬಿ ಮಾರೋರಿಗೆ ನೆಮ್ಮದಿ, ಸರ್ಕಾರಿ ನೌಕರಿ ಇಲ್ಲ ಅಂತ ಹೊಳೆ ನರಸೀಪುರ ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೆಂಡತಿ ಮಕ್ಕಳನ್ನ ದೇಗುಲಕ್ಕೆ ಕರೆದೊಯ್ಯುವ ಯೋಗ್ಯತೆ ಇಲ್ಲದಂತಾಗಿದೆ. ಸಂಜೆಯೊಳಗಡೆ ಟಾರ್ಗೆಟ್ ಮುಗಿಸಿ ಅನ್ನೋ ಅವೈಜ್ಞಾನಿಕ ಗುರಿ, ಇದರಿಂದ ಚಿತ್ರ ಹಿಂಸೆ ಆಗ್ತಾ ಇದೆ. ಯಾರಿಗೂ ಈ ಬಗ್ಗೆ ಧ್ವನಿ ಎತ್ತಿ ಹೇಳೋ ಧೈರ್ಯ ಇಲ್ಲ. ಆಡಳಿತದಲ್ಲಿ ಸಣ್ಣ ಪುಟ್ಟ ತಪ್ಪಾಗಿದೆ, ಇಲಾಖೆ ತನಿಖೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಈಗ ನಮಗೆ ಸರ್ಕಾರಿ ನೌಕರಿನೇ ಬೇಡ ಅಂತ ಹೋಗಿದೆ. ನನ್ನ ವೈಯಕ್ತಿಕ ಹೇಳೋದಾದ್ರೆ ಪಾನಿಪುರಿ ಎಲ್ಲ ಗೋಬಿಯನ್ನು ಇಟ್ಕೊಂಡು ಜೀವನ ಮಾಡುವ ನಮಗೆ ಎಷ್ಟು ಸುಖವಾಗಿ ಜೀವನ ಮಾಡ್ತಾರೆ. ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರೂ ಹೇಳ್ತಾರೆ. ಅಷ್ಟು ಅವನಿಗೆ ಪೀಸ್ ಆಫ್ ಮೈಂಡ್ ಇದೆ, ಅವನಿಗೆ ನೆಮ್ಮದಿ ಇದೆ. ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೀತಾನೆ. ನಾವು ಹೆಂಡತಿ ಮಕ್ಕಳನ್ನ ಟೂರ್ ಹೋಗ್ಬೇಕಾ ಟೂರ್ ಕರ್ಕೊಂಡು ಹೋಗ್ತಾನೆ, ಎಲ್ಲಿ ಹೋಗಿ ಕರ್ಕೊಂಡು ಹೋಗ್ತಾನೆ. ನಮ್ಗೆ ದುರದೃಷ್ಟವಶ ನಮ್ಮ ದೇವಸ್ಥಾನ ಕರ್ಕೊಂಡೋಗಿ ಒಂದು ದರ್ಶನ ಮಾಡ್ಸಕ್ಕೆ ನಮ್ಗೆ ಯೋಗ್ಯತೆ ಹಂಗಾಗೋಗಿದೆ. ಬರೀ ಒತ್ತಡ 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 ಒತ್ತಡ. ಶಾಸಕರಿಂದ ಏನು ಶಾಸನಗಳನ್ನ ಮಾಡ್ತಾರೆ ನಾನು ಕಾರ್ಯ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಸಿಬ್ಬಂದಿ ಕೊರತೆ ಹಿನ್ನೆಲೆ ಪೊಲೀಸ್ ಠಾಣೆಗೆ ಬೀಗ ಜಡಿಯಲಾಗಿದೆ. ಎಚ್ಸಿ ಮಹದೇವಪ್ಪ ಪ್ರತಿನಿಧಿಸುವ ಟಿ ನರಸೀಪುರ ಕ್ಷೇತ್ರದ ಮೂಗೂರಿನ ಠಾಣೆಗೆ ಬೀಗ ಹಾಕಲಾಗಿದೆ. ಠಾಣೆಗೆ ಸಿಬ್ಬಂದಿ ನೇಮಕ ಮಾಡದ ಹಿನ್ನೆಲೆ ಠಾಣೆ ಲಾಕ್ ಆಗಿದೆ. ಬೆಂಗಳೂರಿನ ಹಲವೆಡೆ ಡಿಸೆಂಬರ್ 18ರಂದು ವಿದ್ಯುತ್ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಕೆಪಿಟಿಸಿಎಲ್ ವತಿಯಿಂದ ತುರ್ತು ನಿರ್ವಹಣಾ ಕಾರ್ಯ ಹಿನ್ನೆಲೆ ಡಿಸೆಂಬರ್ 18ರಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ ಇರಲಿದೆ ಅಂತ ಬೆಸ್ಕಾಂ ಇಲಾಖೆ ತಿಳಿಸಿದೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಕಾರ್ತಿಕೋತ್ಸವಕ್ಕೆ ಚಾಲನೆ ನೀಡಲಾಗಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಸಾಲಾಗಿ ಜೋಡಿಸಿದ್ದ ಮಣ್ಣಿನ ದೀಪಗಳನ್ನು ಹಚ್ಚುವ ಮೂಲಕ ಸ್ವಾಮೀಜಿಗಳು ಹಾಗೂ ವಿಜಯನಗರ ಡಿಸಿ ಎಂಎಸ್ ದಿವಾಕರ್ ಚಾಲನೆ ನೀಡಿದ್ದಾರೆ. ಇನ್ನು ನಾಡಿನೆಲ್ಲೆಡೆಯಿಂದ ಆಗಮಿಸಿದ ಭಕ್ತರ ದಂಡು ದೀಪ ಹಚ್ಚಿ ಕವಿದ ಕತ್ತಲು ಸರಿಸಿ ಬೆಳಕು ಚೆಲ್ಲಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಮಕರಿ ಗ್ರಾಮದ ದುರ್ಗಾದೇವಿ ದೇವಸ್ಥಾನಕ್ಕೆ ಇಟ್ಟಿದ್ದ ದೇವಿಯ ಕೋಣ ಕಾಣೆಯಾಗ್ಬಿಟ್ಟಿದೆ. ಕೋಣವನ್ನ ಹುಡುಕಿ ಕೊಡುವಂತೆ ಗ್ರಾಮಸ್ಥರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಕಳೆದ 2 ತಿಂಗಳಿನಿಂದ ಕೋಣ ಕಾಣೆಯಾಗಿದೆ. ಗ್ರಾಮದ ಜನ ಕೋಣವನ್ನ ಹುಡುಕಿ ಕೊಡಿ, ಸಿಗದೇ ಇದ್ದಾಗ ಕೋಣವನ್ನ ಹುಡುಕಿ ಕೊಡುವಂತೆ ರಟ್ಟಿಹಳ್ಳಿ ಠಾಣೆಗೆ ಹೋಗಿ ಮನವಿ ಕೊಟ್ಟಿದ್ದಾರೆ. ಪ್ರೀತಿಯಿಂದ ಸಾಕಿದ ಎತ್ತಿಗೆ ರೈತನೊಬ್ಬ ಅದ್ಧೂರಿಯಾಗಿ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆಯಲ್ಲಿ ವಿಶೇಷ ಆಚರಣೆ ಮಾಡಲಾಗಿದೆ. ಎತ್ತಿಗೆ ಅದ್ಧೂರಿಯಾಗಿ ಅಲಂಕಾರ ಮಾಡಿ ಕೇಕ್ ಕತ್ತರಿಸಿ ಗ್ರಾಮದ 100 ಜನರಿಗೆ ಊಟ ಹಾಕಿಸಿ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಪಾಪ ನೀವು ಕಟ್ಸೇಸಿ
ತಿನ್ಬೇಡ ಕೇಕ ಕೇಕ್ ಸೈಡ್ ಗೆತ್ಕೊಳ್ಳೋಣ ಬಿಸಿಯೂಟ ತಯಾರಕರ ಗೌರವಧನದಲ್ಲಿ ಕೇಂದ್ರದ ಪಾಲು ಹೆಚ್ಚು ಮಾಡುವುದಕ್ಕೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಆಗ್ರಹಿಸಿದ್ದಾರೆ. ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವ ಸಲುವಾಗಿ ಪಿಎಂ ಪೋಷಣ್ ಯೋಜನೆ ಅಡಿಯಲ್ಲಿ ಬಿಸಿಯೂಟ ಯೋಜನೆಯು ಕಾರ್ಯನಿರ್ವಹಿಸ್ತಾ ಇದ್ದು, ಕೇಂದ್ರ ಸರ್ಕಾರದ ಪಾಲಿನಲ್ಲಿ ಅಡುಗೆ ತಯಾರಕರ ಗೌರವಧನ ವ್ಯತ್ಯಾಸ ಮನಗಂಡು ಶೀಘ್ರವೇ ಕರ್ನಾಟಕ ರಾಜ್ಯ ಸರ್ಕಾರದ ಮಾದರಿಯಲ್ಲಿ ಸರಿದೂಗಿಸುವಂತೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭೆಯಲ್ಲಿ ಆಗ್ರಹಿಸಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಶೀತ ಗಾಳಿ ಹೆಚ್ಚಾಗಿದೆ. ಇದರಿಂದಾಗಿ ಬೀದಿ ಬದಿ ವ್ಯಾಪಾರಿಗಳು ಮತ್ತು ನಿರಾಶ್ರಿತರಿಗೆ ಉಳಿದುಕೊಳ್ಳುವುದಕ್ಕೆ ವಿಶೇಷವಾಗಿ ವ್ಯವಸ್ಥೆ ಮಾಡಲಾಗಿದೆ. ಅತಿ ಹೆಚ್ಚು ಶೀತ ಗಾಳಿ ಆವರಿಸಿರುವುದರಿಂದ ಮನಗಂಡು ಜನ ರಾತ್ರಿ ಆಶ್ರಯ ಪಡೆದುಕೊಳ್ಳುವ ಸಲುವಾಗಿ ಅವರಿಗಾಗಿ ಆಶ್ರಯ ಮನೆಗಳನ್ನು ಸ್ಥಾಪಿಸಲಾಗಿದೆ. ಅದೇ ಆಶ್ರಯ ಮನೆಗಳಲ್ಲಿ ಜನ ನೆಮ್ಮದಿಯಾಗಿ ರಾತ್ರಿ ಕಳೆದಿದ್ದಾರೆ. ದೆಹಲಿಯಲ್ಲಿ ಅತ್ಯಂತ ಕಳಪೆ ಗಾಳಿಯ ಗುಣಮಟ್ಟ ಮುಂದುವರೆದಿದೆ. ಈ ಕಾರಣ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂತ ಐವಿ ಸರಿಯಾದ ಅನುಷ್ಠಾನವನ್ನ ಖಚಿತ ಮಾಡಿಕೊಳ್ಳುವುದಕ್ಕೆ ದೆಹಲಿ ಪೊಲೀಸರು ವಾಹನ ತಪಾಸಣೆ ನಡೆಸಿದರು. ದೆಹಲಿ ನೋಂದಾಯಿತ ಬಿಎಸ್ಐವಿ ಮತ್ತು ಅದಕ್ಕಿಂತ ಕಡಿಮೆ ಡೀಸೆಲ್ ಚಾಲಿತ ಮಧ್ಯಮ ಸರಕುಗಳ ವಾಹನಗಳು ಮತ್ತು ಭಾರಿ ಸರಕುಗಳ ವಾಹನಗಳನ್ನು ತಪಾಸಣೆ ಮಾಡಿದರು. ಶಿಮ್ಲಾ ಅಂದ್ರೆ ಸಾಕು, ಹಿಮಗಳಿಂದಲೇ ತುಂಬಿರುತ್ತೆ. ಐಸ್ ಸ್ಕೇಟಿಂಗ್ ಮಾಡೋರ್ಗಂತೂ ಸಖತ್ ಥ್ರಿಲ್ ಆಗುತ್ತೆ. ಇಲ್ಲಿ 104 ವರ್ಷಗಳ ತೆರೆದ ಐಸ್ ಸ್ಕೇಟಿಂಗ್ ರಿಂಕ್ನಲ್ಲಿ ಪ್ರವಾಸಿಗರು ಐಸ್ ಸ್ಕೇಟಿಂಗ್ ಮಾಡಿ ಆನಂದಿಸಿದ್ದಾರೆ. ಈ ಸ್ಕೇಟಿಂಗ್ನ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ.